ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ನಮ್ಮ ಚಾನಲ್ಗೆ ಸ್ವಾಗತ. ಕನ್ನಡ ಲೇಖನಗಳ ಮಾಲಿಕೆಯಲ್ಲಿ ಇದು 4ನೇ ಸಂಚಿಕೆ. ಜನಪ್ರಿಯ ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿ ಓದುಗರ ಮೆಚ್ಚುಗೆ ಪಡೆದ ಲೇಖನವಿದು. ಇಂದಿನ ಲೇಖನದ ಶೀರ್ಷಿಕೆ ಮನುಷ್ಯರನ್ನು ಗೌರವಿಸಲು ತಾರತಮ್ಯ ಏಕೆ? ಉದರ ನಿಮಿತ್ತಂ ಬಹುಕೃತ ವೇಷಂ ಎನ್ನುವ ಪ್ರಚಲಿತ ವಾಣಿಯಂತೆ ಮನುಷ್ಯ ತಾನು ಮತ್ತು ತನ್ನ ನಂಬಿದವರ ಹೊಟ್ಟೆ ತುಂಬಿಸಿಕೊಳ್ಳಲು ಪೂರಕವಾಗಿ ಸಿಕ್ಕ ಪರಿಸರದ ಅನುಸಾರ ವೃತ್ತಿಯನ್ನು ಮಾಡುತ್ತಾನೆ. ಅದು ಪಾತ್ರವಷ್ಟೇ. ಪಾತ್ರಗಳು ಪೂರ್ವ ನಿರ್ಧಾರಿತವಾಗಿರದೆ ಸಂದರ್ಭ ಹಾಗೂ ಆಯಾ ಕಾಲಕ್ಕೆ ದೊರೆತ ವಾತಾವರಣಗಳ ಆಧಾರಿತವಾಗಿರುತ್ತದೆ. ಯಾರೂ ಹಗಲಿರುಳು ಬೆವರು ಸುರಿಸಿ ಕಷ್ಟಪಡಬೇಕಾದ ವೃತ್ತಿಯನ್ನು, ರೌಡಿಸಂ ಅಥವಾ ಕಳ್ಳತನದಂತಹ ಕಸುಬನ್ನು ಬಯಸುವುದಿಲ್ಲ. ಇಂಜಿನಿಯರೋ, ಡಾಕ್ಟರೋ ಅಥವಾ ಕೈತುಂಬ ವೇತನ ಸಿಗುವ ಅಧಿಕಾರಿ ಆಗುವ ನೌಕರಿಗಳನ್ನೇ ಇಚ್ಛಿಸುವರು. ಆದರೆ ಹುಟ್ಟಿನ ಸನ್ನಿವೇಶ, ಪರಿಸರದಲ್ಲಿನ ಘಟನೆಗಳು ಬೇರೆ ಬೇರೆ ವೃತ್ತಿಗಳನ್ನು ಜೀವನೋಪಾಯಕ್ಕಾಗಿ ಅಪ್ಪಲೇಬೇಕಾಗುತ್ತದೆ. ಕಳ್ಳರನ್ನು, ಸಮಾಜಘಾತುಕರನ್ನು ಹೊರತುಪಡಿಸಿ ಮಾಡುವ ವೃತ್ತಿಗಳು ಜವಾನನಿಂದ ದಿವಾನನವರೆಗೆ ಯಾವುದೇ ಆಗಲಿ ಎಲ್ರಿಗೂ ಗೌರವವನ್ನು ಕೊಡಬೇಕಾಗಿರುವುದು ಎಲ್ಲರ ಕರ್ತವ್ಯ. ಏಕೆಂದರೆ ನಾವುಗಳು ಮನುಷ್ಯರು. ಹಾಗಂತ ಅಂದ್ಕೊಂಡ್ರೆ ಕೆಳಸ್ತರದಲ್ಲಿ ಇರುವವರನ್ನು, ಕೀಳಾಗಿ ನೋಡುವವರನ್ನು ಮಾನವೀಕರಣ ಇಲ್ಲದವರೆಂದು ತಿಳಿಯಬೇಕಾಗುತ್ತದೆ. ಬೇರೆಯವರಿಗೆ ನೀಡುವ ಗೌರವದಲ್ಲಿ ಸಮಾನತೆ ಕಾಣುವುದು ಅಸಾಧ್ಯ ಎನ್ನುವುದು ಬಹುತೇಕರ ಅಭಿಪ್ರಾಯ. ಮೇಲಸ್ತರದಲ್ಲಿ ಇರುವ ಮಂದಿಗೆ ಇದು ಇರಬಹುದು. ಒಮ್ಮೆ ಕುವೆಂಪುರವರ ವಿಶ್ವಮಾನವ ಸೂತ್ರವನ್ನು ಬದುಕಿನಲ್ಲಿ ಅನುಸರಿಸಿಕೊಂಡರೆ ಎಲ್ಲವೂ ಸಾಧ್ಯವಾಗುವುದು. ಹುಟ್ಟಿನಲ್ಲಿ ವಿಶ್ವಮಾನವ, ಬೆಳೆಯುತ್ತಾ ಅಲ್ಪಮಾನವ. ಇದನ್ನು ತೊಡೆಯುವುದೇ ವಿಶ್ವಮಾನವನ ಧರ್ಮ. ಎಲ್ಲ ವೃತ್ತಿಗಳು, ಕಸುಬುಗಳು ಪರಸ್ಪರ ಹೊಂದಾಣಿಕೆಯಿಂದ ಸೇರಿದಾಗಲೇ ಆರೋಗ್ಯಯುತ ಸಮಾಜವಾಗುವುದು. ಇದರಲ್ಲಿ ಅವನೆತ್ತು ಇವನು ಕಡಿಮೆ ಎನ್ನುವುದು ಇರೋದಿಲ್ಲ. ಕುಯುಕುಗಳು ಬಹಳಷ್ಟು ಮಂದಿ ಬಹುಶಃ ಇವರು ಬ್ರಿಟಿಷ್ ಆಳ್ವಿಕೆಯ ಕುರುಹುಗಳಿರಬಹುದು. ಮೇಲಿನವರನ್ನು ಆಧಾರದಿಂದ ಗೌರವಿಸುವುದು. ಇವರಲ್ಲಿ ಕೆಲವರು ನಡೆದುಕೊಳ್ಳುವ ಪರಿಗೆ ಚಮಚಗಳು, ಬಕೆಟ್ ಹಿಡಿಯುವರು ಎನ್ನುವ ವಾಕ್ಯಗಳು ಬಳಕೆಯಲ್ಲಿವೆ. ಮತ್ತು ಕೆಳಗಿನವರನ್ನು ತುಚ್ಛವಾಗಿ ಕಾಣುವುದನ್ನು ನೋಡುತ್ತಿದ್ದೇವೆ. ಉತ್ತು ಬಿತ್ತು ಸಮಾಜಕ್ಕೆ ಅನ್ನ ನೀಡುವ ರೈತರಿಂದ ಪ್ರಥಮ ಪ್ರಜೆ ರಾಷ್ಟ್ರಪತಿಯವರೆಗೂ ದೊರೆತ ಹುದ್ದೆಗಳು ಯಾವುದೋ ಕಾರಣಗಳಿಂದ, ಶ್ರಮದಿಂದ ಅಥವಾ ಅದೃಷ್ಟದಿಂದ ಇರಬಹುದು, ಅವರುಗಳಿಗೆ ಒಲಿದು ಬಂದಿರುತ್ತದೆ. ಅದು ಅವರುಗಳು ಪಡೆದುಕೊಂಡ ಭಾಗ್ಯ ಇರ್ಬೋದು ಅಥವಾ ಇನ್ನೇನೋ ಇರ್ಬೋದು. ಪುಕ್ಕಟೆ ಯಾರೂ ಯಾವ ಕೆಲಸವನ್ನು ನಿರ್ವಹಿಸುವುದಿಲ್ಲ. ಹೊಟ್ಟೆ ಬಟ್ಟೆ ಮತ್ತು ರಕ್ಷಣೆಗಾಗಿ ಮಾಡಿದ ಕೆಲಸಕ್ಕೆ ಕೂಲಿ ತೆಗೆದುಕೊಳ್ಳಲೇಬೇಕಾಗ್ತದೆ. ಪ್ರತಿಯೊಬ್ಬರೂ ಅವರು ಮಾಡಿದ ಕೆಲಸಕ್ಕೆ ಅನುಗುಣವಾಗಿ ಕೂಲಿ ತೆಗೆದುಕೊಳ್ತಾರೆ. ಅಂದರೆ ಎಲ್ಲರೂ ಕೂಲಿಕಾರರೇ. ಮಾಡುವ ಕೆಲಸ ಮಾತ್ರ ಭಿನ್ನವಾಗಿರ್ತದೆ. ಹೀಗಿರುವಾಗ ಮೇಲು ಕೀಳೆಂಬ ವ್ಯತ್ಯಾಸದ ಬೀಜಗಳನ್ನು ನಮ್ಮ ಮನಸ್ಸುಗಳಿಗೆ ಬಿತ್ತಿದವರ್ಯಾರು? ಬಹುಶಃ ಇಂಥ ವಿಷ ಬೀಜವನ್ನು ಬಿತ್ತಿ ಬೆಳೆದವರೆಲ್ಲ ಜ್ಞಾನಿಗಳೆನಿಸಿಕೊಂಡವರೇ ಎಂದರೆ ತಪ್ಪಾಗಲಾರದು. ಮುಗ್ಧರು ಇಂಥ ವರ್ಗಭೇದ ನೀತಿಗೆ ಕೈ ಹಾಕೋದೇ ಇಲ್ಲ. ಜಾತೀಯತೆಯನ್ನು ನಾನಿಲ್ಲಿ ಪರಿಗಣಿಸ್ತಾ ಇಲ್ಲ. ಅದನ್ನೂ ತೆಗೆದುಕೊಂಡ್ರೆ ಇದಕ್ಕಿಂತಲೂ ಹೆಚ್ಚು ಬೇಜಾರಾಗ್ತದೆ. ಜಗದ ನಿಯಮವಾದರೂ ಜಾತೀಯತೆಯಲ್ಲಿ ಬದಲಾವಣೆಯನ್ನು ಇನ್ನೂ ನಾವುಗಳು ಕಾಣಲಿಲ್ಲಬೇಕೆ? ವಿಭಿನ್ನ ವೃತ್ತಿಯವರ ಸೇವೆ ಮತ್ತು ಉತ್ಪಾದನೆ ಇನ್ನೊಬ್ಬನಿಗೆ ಫಲಿಸಿದಾಗ ಮಾತ್ರವೇ ಸಾರ್ಥಕ. ನಮ್ಮದು ಅವಲಂಬಿತ ಜೀವನವಾಗಿರುವಾಗ ಒಬ್ರಿಗೊಬ್ಬರು ಪರಸ್ಪರ ಗೌರವ ನೀಡೋದರಲ್ಲಿ ಆಗುವ ತೊಂದರೆ ಆದರೂ ಏನು? ಕೊಟ್ಟು ಪಡೆಯೋದೇ ಅಲ್ವೇ ಸಂಘಜೀವಿಗಳಿಗೆ ಇರಬೇಕಾಗಿರೋ ನಡವಳಿಕೆ. ರೈತ ತಾನು ಬೆಳೆದ ಅನ್ನವನ್ನು ಬೆಳೆದಿದ್ದು ನಾನಲ್ವೇ, ಬೇರೆಯವ್ರಿಗೆ ಯಾಕೆ ಕೊಡಬೇಕು ಅಂತ ಅಂದ್ಕೊಂಡ್ರೆ ಬದುಕುದಾದರೂ ಹೇಗೆ ಬೇರೆಯವರು? ನಗರವನ್ನು ಸ್ವಚ್ಛ ಮಾಡುವವನು ತನ್ನ ಕೆಲಸ ನಿಲ್ಲಿಸಿದ್ರೆ ಗಮನಾರ್ಹ ತಿಪ್ಪೆಗಳಿಂದ ಜೀವಿಸೋದಾದರೂ ಹೇಗೆ? ಕ್ಷೌರಿಕ ವೃತ್ತಿಯವನು ತನ್ನ ಕೆಲಸ ನಿಲ್ಲಿಸಿದ್ರೆ ಸುಂದರ ಮುಖಗಳನ್ನು ನೋಡಲಾದೀತೆ. ಆದ್ದರಿಂದ ಯಾವ ಕಸುಬು ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ. ಎಲ್ಲವೂ ಇದ್ದಾಗಲೇ ಸಮಾಜ, ಹಳ್ಳಿಗಳು, ನಗರ, ಪಟ್ಟಣಗಳೆನಿಸಿ ಸ್ವಚ್ಛತೆಯು ಅಸ್ತಿತ್ವದಲ್ಲಿರೋದು. ಹುದ್ದೆಗಳು, ಕರ್ತವ್ಯಗಳು ಬಡವ ಶ್ರೀಮಂತ ಏನೇ ಆಗಿದ್ದರೂ ಪಾತ್ರಗಳನ್ನು ನಿರ್ವಹಿಸುವವರು ಮನುಷ್ಯನೇ, ನಾವುಗಳೇ.
ಓದಲು ಅವಕಾಶವಿಲ್ಲದ ವಂಚಿತರು ಜೀವನವೆಲ್ಲ ಕಷ್ಟಪಡುವ ಶ್ರಮಜೀವಿಗಳಾಗ್ತಾರೆ. ಅದೃಷ್ಟವಶಾತ್ ಸೌಲಭ್ಯ ಸಿಕ್ಕವರು ಉನ್ನತ ಹುದ್ದೆ ಪಡೆದು ಆರ್ಥಿಕವಾಗಿ ಬಲಿಷ್ಠರಾಗ್ತಾರೆ. ಅಂದ ಮಾತ್ರಕ್ಕೆ ಕೆಳದರ್ಜೆಯನ್ನು ಗೌರವಿಸದೆ ತುಚ್ಛವಾಗಿ ಹೀನಾಯವಾಗಿ ಕಾಣೋ ಸರಿದೆ. ರಾತ್ರೋರಾತ್ರಿ ಒಳ್ಳೆಯ ಸ್ಥಾನಮಾನ ಪಡೆದವನು ಖಂಡಿತ ವಾಮ ಮಾರ್ಗದಲ್ಲಿ ಭ್ರಷ್ಟದಾರಿಯಲ್ಲಿ ಪಡೆದವನೇ ಆಗಿರ್ತಾನೆ. ಇಂಥವ್ರ ನಡವಳಿಕೆಗಳು ನ್ಯಾಯಯುತವಾಗಿ ಅಧಿಕಾರ ಪಡೆದವರಿಗಿಂತ ಹೇಸಿಗೆ ಆಗಿರುತ್ತದೆ. ಭ್ರಷ್ಟರು ಗಳಿಸಿದ ಹಣ ನಾಯಿ ಮೊಲೆ ಹಾಲಿನಂತೆ ಯಾರಿಗೂ ಉಪಯೋಗವಾಗದೆ ದೇಶದ ಅಭಿವೃದ್ಧಿಗೂ ಬಳಕೆ ಆಗದೆ ಲಕ್ಷಾಂತರ ಕೋಟಿ ಹಣ ದೇಶ ವಿದೇಶಗಳ ಬ್ಯಾಂಕ್ಗಳಲ್ಲಿ ಕೊಳೆಯುತ್ತಿದೆ. ಸತ್ತಾಗ ವಾರಸುದಾರರಿಗೂ ದಕ್ಕದೆ ಬೇರೊಬ್ಬರ ಪಾಲಾಗ್ತದೆ. ದುರ್ದೈವವೆಂದರೆ ಹೆಚ್ಚು ಶ್ರಮ ವಹಿಸಿ ಹಗಲಿರುಳು ಮೈ ಬಗ್ಗಿಸಿ ಬೆವರು ಸುರಿಸಿ ಕೆಲಸ ಮಾಡುವವನಿಗೆ ದೊರೆಯುತ್ತಿರುವ ಸಂಬಳವು ಊಟ ಬಟ್ಟೆಗೆ ಸಾಲೋದಿಲ್ಲ. ಯಾವುದೇ ಶ್ರಮ ಆಗ್ತದೆ ಕುಡಿದು ನೀರು ಅಲ್ಗಾಡ್ದಂಗೆ ಇದ್ದು ಉಸ್ತುವಾರಿ ನೋಡ್ಕೊಳ್ಳೋನಿಗೆ ಕೈ ತುಂಬ ಸಂಬಳ, ಬತ್ತಿಗಳು, ವಾಸಿಸಲು ಬಂಗ್ಲೆಗಳು. ಸಾಮಾಜಿಕ ತಾರತಮ್ಯಕ್ಕೆ ಇದು ಒಂದು ಕಾರಣ ಇರ್ಬೋದಲ್ವೇ? ಅವನಿಗೆ ಇರುವ ಬಂಧುಗಳು ಅಪಾರ, ಅವನ ಮನೆಗೆ ಬಂದು ಹೋಗೋರು ಹೆಚ್ಚು. ಅದೇ ಶ್ರೀಮಂತರ ಮನೆಗೆ ನೆಂಟರ ಕಾಟವಿಲ್ಲ. ಬಡವನಲ್ಲಿ ಪ್ರೀತಿ ಹೆಚ್ಚು, ಶ್ರೀಮಂತನಲ್ಲಿ ಲೆಕ್ಕಾಚಾರ. ಬಂದವರನ್ನು ಆಧರಿಸುವಲ್ಲಿ ಬಡವ ಎಂದಿಗೂ ಶ್ರೀಮಂತ. ಬವಣಿಕೆ ಬಡವನ ಸ್ವತ್ತು. ಆಹಾರ, ನೀರು, ಗಾಳಿ ಸೇವಿಸುವ ಎಲ್ಲ ಜೀವಿಗಳ, ವಿಶೇಷವಾಗಿ ಮನುಷ್ಯರು ಬಂದ ದಾರಿ, ನಡೆಯುತ್ತಿರುವ ದಾರಿ, ಸೇರುವ ಗುರಿ ಒಂದೇ ಆಗಿದೆ. ಗೊತ್ತಿದೆಯಾದರೂ ನಮ್ಮ ನಡುವೆ ಭೇದ ಭಾವದ ಅಂತರವೇಕೆ? ಅವ ಮೇಲೂ ಇವ ಕೀಳೆನ್ನುವುದು, ಕೆಳಗಿನವರನ್ನು ಕಂಡರೆ ಬೀರುವ ಕ್ರೂರ ನೋಟ, ಅಧಿಕಾರದಲ್ಲಿ ಇರುವವರಿಗೆ ಕೊಡುವ ಗೌರವ, ವಿನಯ, ನಮ್ರತೆ, ಮೃದು ನೋಟ, ಕಡೆಗೆ ಚಮಚಾವರ್ತನೆ. ಈ ನಿಕೃಷ್ಟ ಭಾವನೆಗಳು ಭೂತವಾಗಿ ಕುಳಿತಿವೆ ನಮ್ಮಗಳ ಎದೆಗಳಲ್ಲಿ, ಮನಗಳಲ್ಲಿ. ಅದನ್ನೇ ನಮ್ಮ ಮಕ್ಕಳಿಗೂ ಉಣಬಡಿಸುತ್ತಿದ್ದೇವೆ. ನಿಮ್ಮ ಅನುಭವಕ್ಕೆ ಬಂದಿಲ್ಲವೇ? ಬಡವರ ಮನೆ ಊಟ ಚೆಂದ, ಶ್ರೀಮಂತರ ಮನೆ ಮಾತು ಚೆನ್ನ ಎನ್ನುವುದು. ಈಗಂತೂ ಶ್ರೀಮಂತರ ಮಾತು ಕೂಡ ಚೆನ್ನಿರುವುದಿಲ್ಲ. ಅಲ್ಲಿರುವುದು ಶ್ರೀಮಂತಿಕೆಯ ತೋರಿಕೆ, ನೋಟ, ಅಹಂಕಾರ, ನಾನತ್ವದ ಮಜಲುಗಳು. ಇಂದಿಗೂ ಪ್ರಚಲಿತವಾಗಿರುವ ಅನ್ಯರನ್ನು ನೋಡು ಅಸಹ್ಯ ಪಡುವುದು, ಮೇಲು ಕೀಳುಗಳ ತುಲನೆ ಮಾಡಿ ಮಣೆ ಹಾಕುವುದನ್ನು ಹಿಂದೆಯೇ ಪುಣ್ಯಪುರುಷರು ಮಾಡಬೇಡಿರೆಂದು ಉಪದೇಶಗಳನ್ನು ಕೊಟ್ಟರು. ಆದರೂ ಇದು ಅವ್ಯಾಹಿತವಾಗಿ ಮುಂದುವರೆದುಕೊಂಡು ಬಂದಿದೆ ನಮ್ಮ ಸಂಸ್ಕೃತಿಯಲ್ಲಿ. ವಿನಮ್ರ ಮನವಿಯನ್ನು ರವಾನಿಸೋಣ. ಮನುಷ್ಯರಲ್ಲಿ ಭೇದ ಮಾಡುವುದು ಬೇಡ. ಅವ ಯಾರೇ ಆದರೂ ಗೌರವಿಸೋಣ. ನಿಮ್ಮ ಹಾಗೆ ಜೀವಿಸಲು ಅವನು ಬಂದವನೇ. ಅವಧಿ ಮುಗಿದ ನಂತರ ನಮ್ಮೊಂದಿಗೆ ಮುಂದಿನ ಗುರಿಯ ಪಯಣಕ್ಕೆ ಹೆಜ್ಜೆ ಹಾಕುವನು. ಗುರಿ ಸೇರಿದಾಗ ಎಲ್ಲರೂ ಮಣ್ಣೇ ಆಗೋದು. ಆ ಸ್ಥಿತಿಯಲ್ಲಿ ಮೇಲು ಕೀಳೆಂಬ ಅಂತರವಿರುವುದೇ? ಇತರರನ್ನು ಗೌರವಿಸುವ ಕ್ರಿಯೆ ಲಾಭದಾಯಕವೇ ಹೊರತು ಕಳೆದುಕೊಳ್ಳುವುದು ಏನೂ ಇಲ್ಲ. ಪರಿಸ್ಥಿತಿ ಮತ್ತು ಸಂದರ್ಭಗಳು ಪ್ರತಿಯೊಬ್ಬರ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸುವುದು. ಇಂದು ನಾವು ಏನಾಗಿದ್ದೇವೆಯೋ ಅದಕ್ಕೆ ಕಾರಣರು ನಾವಲ್ಲ, ನಿಮಿತ್ತರಾದವರೇ ಹೊರತು ಪೂರ್ಣವಾಗಿ ನಮ್ಮದೇ ಶ್ರಮವಲ್ಲ. ಇದನ್ನು ಪೂರಕ ಪರಿಸರ ದೊರಕಿದ್ದರಿಂದಲೇ ದಕ್ಕಿಸಿಕೊಂಡಂತಹದ್ದು. ನತದೃಷ್ಟರು ಇದಕ್ಕೆ ವಂಚಿತರಾಗಿ ಅನುಭವಿಸುತ್ತಾರೆ. ಹಾಗಾಗಿ ಎಲ್ಲರನ್ನೂ ಗೌರವಿಸುವುದು ಎಲ್ಲರ ದೊಡ್ಡ ಗುಣವಾಗಬೇಕು. ಈ ಸಂದರ್ಭದಲ್ಲಿ ಕುವೆಂಪುರವರ ಸಂದೇಶ ನೆನೆಯುವುದು ಸೂಕ್ತ. ಮನುಷ್ಯ ಹುಟ್ಟಿದಾಗ ವಿಶ್ವಮಾನವನಾಗಿರುತ್ತಾನೆ, ಬೆಳೆದಂತೆ ಅಲ್ಪಮಾನವನಾಗುವನು. ಮನುಷ್ಯ ಹುಟ್ಟಿದಾಗ ವಿಶ್ವಮಾನವನಾಗಿರುತ್ತಾನೆ, ಬೆಳೆದಂತೆ ಅಲ್ಪಮಾನವನಾಗುವನು. ನಾವು ಆಚರಿಸುವ ಭೇದ ಭಾವಗಳಿಂದ, ತಾರತಮ್ಯಗಳಿಂದ, ಜಾತಿ ನಿಂದನೆಗಳಿಂದಲ್ಲವೇ ನಾವು ಅಲ್ಪಮಾನವನಾಗಿರುವುದು. ಉಳ್ಳವರೆಲ್ಲರೂ ನಮ್ಮವರೇ. ದುಡಿಮೆಯ ಸಂಪಾದನೆ ಹೊಟ್ಟೆ ಬಟ್ಟೆಗೂ ಸಾಲದವರು ನಮ್ಮವರು ಹೇಗಾಗುತ್ತಾರೆ? ಸಮಾಜವೇ ಬೆಳೆದಿರುವುದು ಇದೇ ದಾರಿಯಲ್ಲಿ. ವೇಷಭೂಷಣ ನೋಡಿ ಕೊಡುತ್ತೇವೆ ಗೌರವ, ಅಧಿಕಾರ, ಹಣ, ಆಸ್ತಿ, ಅಂತಸ್ತು ನೋಡಿ ಮಾಡುತ್ತೇವೆ ಎದ್ದು ನಡು ಬಗ್ಗಿಸಿ ನಮಸ್ಕಾರ. ಗುಣ ನೋಡಿ ಕೊಡುವ ಗೌರವದಿಂದ ನಮಗೆ ಏನೂ ಸಿಗದು ಎನ್ನುವಂತಾಗಿದೆ ನಮ್ಮೊಳಗಿನ ಮಾನವೀಯತೆಯು.
ಸಾಧ್ಯವಿಲ್ಲವೇ ನಮಗೆ ಎಲ್ಲರೂ ಸರಿಸಮಾನರು, ವಿಶಾಲ ಹೃದಯವಂತರು. ಸಾಧ್ಯವಿಲ್ಲವೇ ನಮಗೆ ಎಲ್ಲರೂ ಸರಿಸಮಾನರು, ವಿಶಾಲ ಹೃದಯವಂತರು, ಪರೋಪಕಾರಿಗಳಾಗಿ ಸಹಬಾಳ್ವೆ ನಡೆಸುವಂತೆ ವಿಶ್ವಮಾನವನಾಗುವುದು ಹುಟ್ಟಿ ಸಾಯುವ ತನಕ. ಲೇಖನ ಇಷ್ಟವಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಆತ್ಮೀಯರೇ.